ನಮಾಜ್ ಮಾಡಿದ್ದೀನಿ ರೀ, ದೀಪ ಹಚ್ಚಿದೆ, ಚಿರಾಕ್ ಹಚ್ಚಿದೆ, ದುವಾ ಮಾಡಿದೆ, ನನ್ನ ಮಕ್ಕಳ ಸಲುವಾಗಿ ನನ್ನ ಸಲುವಾಗಿ ದುವಾ ಮಾಡಿದೆ. ಎಲ್ಲ ಸರಿ ನಡೆಸಪ್ಪ ದೇವ್ರು ಅಂಥೇಳಿ 3 ವರ್ಷ ಅಂದ್ರೆ 3 ದಿನ ಆಗಲಂತ ಪ್ರಾರ್ಥನೆ ಮಾಡಿದೆ ನಾನು ದೇವ್ರ ಹತ್ರ. ಯಾಕಂದ್ರೆ ಇವತ್ತು ಬಂದಂಥ ಸ್ಥಿತಿ ಐತಿಲ್ರಿ, ನನಗೆ 22 ವರ್ಷದೊಳಗೆ ಯಾವಾಗೂ ಬಂದಿದ್ದಿಲ್ಲ ರೀ. ತುಂಬ ಅಂದ್ರೆ ದುಃಖ ಆಗ್ತಾಯಿದೆ ನನಗೆ. ಏನೂ ಯಾವುದೇ ಕೊರತೆ ಇಲ್ಲ ನನಗೆ. ತಿನ್ನಾಕ, ಉಣ್ಣಾಕ, ಉಡಾಕ, ಬಂಗಾರ, ಬೆಳ್ಳಿ, ರೊಕ್ಕ ರೂಪಾಯಿ ಎಲ್ಲ ಇದೆ ರೀ ನನ್ನ ಹತ್ರ. ಆದರೆ ನನ್ನ ಹತ್ರ ನೆಮ್ಮದಿ ಇಲ್ಲ ಇವತ್ತು. ಇವತ್ತು ನನ್ನ ಕುಟುಂಬವನ್ನಾಗಲಿ, ನನ್ನ ಮಕ್ಕಳು ಒಂದು ಕಡೆ, ನಾನು ಒಂದು ಕಡೆ ಒಬ್ಬಂಟಿ ಜೀವನ ನಡೆಸಬೇಕು ಇಂಥ ಕೆಟ್ಟ ಕಾಲದೊಳಗೆ. ತುಂಬ ಅಂದ್ರಾಗ ಏನೋ ಒಂಥರ ಕಳ್ಕೊಂಡಂಗೆ ಭಾವನೆ ಅನಿಸಾತೈತೆ ನನಗೆ. ಸೈಡ್ ಮನೆ ಐತ್ರಿ, ತುಂಬ ಸಪ್ಪಳ ಬರ್ತದೆ ಅನ್ಸುತ್ತೆ ನನಗಿದು. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ತಂಬೊಂದು ಇಟ್ಟಾರಲ್ರಿ. ಹೀಗಾಗಿ ನಾನು ಈಗ ಸ್ಕೂಲಿನ ಹತ್ರನ ಮನೆ ಹಿಡ್ದೀನಿ. ನಾನು ನಡ್ಕೊತ ಹೋಗ್ಬೇಕಂಥೇಳಿ. ಮನೆಯೆಲ್ಲ ಚಲೋ ಐತಿ ಖರೆ. ಈಗ ಹಾಲಂತರೂ ಸಿಗಲಿಲ್ಲ ನನಗೆ. ಹಾಲು ಉಕ್ಕಿಸ್ಬೇಕಂದ್ರೆ ಹಾಲು ಸಿಗಲಿಲ್ಲ. ಏನು ಮಾಡೋದು, ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕಂದ್ರೆ ಹೋಗ್ತೀನಿ ರೀ. ಈಗ ಯಾರ್ದಾರ ಗಾಡಿಯಾಗ ಹೋಗಿ ಹಾಲು ತೊಗೊಂಬಂದು ಹಾಲು ಉಕ್ಕಿಸಿ ಸ್ವಲ್ಪ ಚಹಾ ಮಾಡಿ ಕುಡಿತೀನಿ ರೀ. ಸ್ವಲ್ಪ ಶಾಂತ ಅನ್ನಿಸ್ತು ಮನೆಯೊಳಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಮ್ಮೆ ಏನು ಅನಿಸುತ್ತೆ ರೀ, ಹೆಣ್ಮಕ್ಳು ಯಾಕಾರ ನೌಕರಿ ಮಾಡಬೇಕು. ನಮ್ಮ ಹಿಂದಿನ ಕಾಲದ ಹಳೆಯ ಪದ್ಧತಿ ತುಂಬ ಅಂದ್ರೆ ತುಂಬ ಚಲೋ ಇತ್ತು ನೋಡ್ರಿ. ಅದು ಮನೆಯಲ್ಲಿ ಗಂಡಸರೆಲ್ಲ ದುಡ್ಕೊಂಬರ್ತಿದ್ರು, ಮನೆಯಲ್ಲಿ ಹೆಣ್ಮಕ್ಳು ಗೌರವದಿಂದ ಬದುಕ್ತಿದ್ರು. ಸಮಾನತೆ ಸಮಾನತೆ ಅಂತೇಳಿ ಹೆಣ್ಮಕ್ಳಿಗೆ ದುಡಿಯಾಕೆ ಹಚ್ಚಿ, ಗಂಡಸರು ಮತ್ತೇನು ಮನೆಯಲ್ಲಿ ಗಂಡು ಮಕ್ಕಳು ಇರ್ಲಿಕ್ಕಂತಂದ್ರೆ ಹೆಣ್ಮಕ್ಳಿಗೆ ದುಡಿಯುವಂಥ ಪರಿಸ್ಥಿತಿ. ಹೀಗಾಗಿ ನಮ್ಮ ಮನೆಯೊಳಗೆ ಅದೇ ಸ್ಥಿತಿ ಆಗೈತಿ. ಆದರೆ ನಾನೊಂದು ಇವತ್ತು ವಿನಂತಿ ಏನು ಮಾಡ್ಕೊತೀನಿ ಅಂದರೆ, ಪಾಲಕರಲ್ಲಿ ಚಲೋ ಒಳ್ಳೆಯ ಉದ್ಯೋಗದಲ್ಲಿರುವಂಥ ಗಂಡನಿಗೆ ಮದುವೆ ಮಾಡಿಕೊಡ್ರಿ ಹೆಣ್ಮಕ್ಳಿಗೆ. ಹೊರಗೆ ಎಲ್ಲೂ ದುಡಿಯಾಕೆ ಕಳ್ಸಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈ ದುಡಿಯೋ ಜೀವನ, ಒಂಟಿ ಜೀವನ, ಹಣ ಬಂತಂತಂದ್ರೆ ಅಹಂ ಬರ್ತೈತಿ ಹೆಣ್ಮಕ್ಳಿಗೆ. ಹಂಗೆ ಅನ್ನೋಕ್ಕಿಂತರೂ ಈ ದುಡಿಯುವಂಥ ಹೆಣ್ಮಕ್ಳ ಹಣದ ಮೇಲೆ ಅತ್ತಿ ಮಾವಂದು ನಾದಿನಿಯದು ಕಣ್ಣು ಬೀಳ್ತೈತಿ. ಅವ್ರು ಆಕೆಗೆ ರೊಕ್ಕ ಕೊಡ್ಲಿಕ್ಕಂತಂದ್ರೆ ಆಕೆನ ಬಿಟ್ಟು ಹೋಗುವಂಥ ಒಂದು ಧಮಕಿ ಹಾಕ್ತಾರೆ ಅವರು, ಗಂಡನ ಮನೆಯವರು. ನಮ್ಮದು ಆಗಿದ್ದು ಅದೇ ಸ್ಥಿತಿ ರೀ. ನಮ್ಮ ಪಗಾರ ಸಲುವಾಗಿ ನನ್ನ ಗಂಡನಿಗೆ ನಮ್ಮ ಅತ್ತಿ ಮಾವ ನಾದಿನಿಯರು ಹಣ ಕೊಡಲಿ, ಹಣ ಇಸ್ಕೋ, ಮನೆ ಕಟ್ಟಿಸು ಅಂಥೇಳಿ ಈ ಥರ ವಿಚಿತ್ರ ಟಾರ್ಚರ್ ಮಾಡಿ 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 ಏನು ಮಾಡಿದ್ರಿ, ನಮ್ಮನ್ನು ಗಂಡ ಹೆಂಡತಿನ ದೂರ ಮಾಡ್ಯಾರ ಅವರು. ನಮ್ಮ ಯಜಮಾನರು ತುಂಬ ಚಲೋ ಇದ್ದರು. ಹಣಕ್ಕಾಗಿ ನಾವು ಬೇರೆ ಆಗೀವಿ. ಎಲ್ಲ ಹಣ ಅವ್ರಿಗೆ ಕೊಟ್ಟರು ಸಹಿತ ಇನ್ನು ಲೋನ್ ತೆಗಿಸ್ಕೊಡು, ಮನೆ ಕಟ್ಟಿಸು, ಈ ಥರ ಏನೋ ವಿಚಿತ್ರವಾದಂಥ ಬೇಡಿಕೆ ನಮ್ಮ ಅತ್ತಿ ಮಾವಂದು ನಮ್ಮ ಮನೆಯವರಿಗೆ ರೀ. ಅದ್ರ ಜೊತೆ ಸ್ವಲ್ಪ ಅವರು ಅದು ಪರ್ಸ್ನಲ್ ಬೇಡ. ಈಗ ಅವರು ಏನೋ ನಮ್ಮ ಮನೆಯವರು ತುಂಬ ಸ್ಮಾರ್ಟು. ಅವ್ರು ಯಾರೋ ಒಬ್ಬರು ಗಂಡ ಸತ್ತವ್ರ ಜೋಡಿ LIC ಮಾಡೋಕ್ಕೆ ಹೋಗಿ ಅವ್ರ ಜೋಡಿ ಸೆಟ್ಟಿಂಗ್ ಆಗಿಬಿಡ್ತವ್ರದ್ದು. ಮದುವೆ ಆಗ್ಯಾರ ಬಾ ಅಂತಂದ್ರು ಕರೀತಿದ್ರು, ಬರ್ತಾಯಿಲ್ಲ ಅವರು. ಎಷ್ಟು ಕರೆದ್ರೂ ಬರ್ತಾಯಿಲ್ಲ. ಅವಳು ಬಿಡ್ತಾಯಿಲ್ಲ ನಮ್ಮ ಯಜಮಾನ್ರಿಗೆ. ಎಷ್ಟು ಕರೆದೆ ನಾನು, ಇದ್ದರೂ ಆಕಿನೂ ಮದುವೆ ಆದರೂ ಆಗೋಲ್ದಾಗ ನಮ್ಮ ಕಡೆ ಬರ್ರಿ ಅಂತ ನಾನು ಎಷ್ಟು ಕರೆದೇನಿ ರೀ. ಉಲ್ಟಾ ನನಗೆ ಅವರು ಏನು ಮಾಡಿರಿ, ನೌಕರಿ ತೆಗಿಯುವಂಥ ಧಮಕಿ ಹಾಕಿದ್ರಿ. ಅವ್ರು ಮದುವೆ ಆದಂಥ, ನನ್ನ ಗಂಡನ ಮದುವೆ ಆದಂಥ ಅಣ್ಣ ತಮ್ಮರು ಎಲ್ಲರೂ ನನಗೆ ಈಗ 15 ವರ್ಷದ ಮಾತಿದು. ಸುಮ್ಮನೆ ಏನೋ ಪರಿಸ್ಥಿತಿ ಬಂದೈತೆ ಅಂತ ನಾನು ನೆನಪು ಮಾಡ್ಕೊಳಕಂತೀನಿ ರೀ. ಯಾವ ಹೆಣ್ಮಕ್ಳಿಗೂ ನಮ್ಮಂಥ ಪರಿಸ್ಥಿತಿ ಬರಬಾರ್ದು. ಎಲ್ಲ ಇದ್ರೂ ಸಹಿತ ನೆಮ್ಮದಿ ಇಲ್ಲ, ಖುಷಿ ಇಲ್ಲ. ಹೋಗಿ ಹಾಲು ತೊಗೊಂಬರ್ತೀನಿ.